ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಲ್ಲಾನು ಬಿಸಿ ಬಿಸಿ ಕೊಡ್ತೀವಿ. ಇಲ್ಲಿ ಯಾರು ಹೋಗಲ್ಲ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಸೆಟ್ ಅಡಿಗೆ, ಸೇತು ಅಡಿಗೆ, ಮಡಿ ಅಡಿಗೆ, ನಾಟಿ ಅಡಿಗೆ, ಪಟ್ಟೆಗಳ, ಕೇರಳ, ತಮಿಳ್, ಅಪಿಡೇಟ್ ಎಲ್ಲಾ ಅಡಿಗೆ ಮಾಡ್ತೀವಿ. ಒಮ್ಮೆ ನಮಗೆ ಭೇಟಿ ಕೊಡಿ. ನಿಮ್ಮ ಹೇಗೆ ಚಿಂದಂತ ಅಡಿಗೆ ತುಪ್ಪಂತ ಸಪ್ಲೈ ಮಾಡಿ ಕೊಡ್ತೀವಿ ನಾವು. ಇದು ಮಲ್ಲಿಗೆ ಇಡ್ಲಿ. ಇದು ಬಂದು 100 kg ಮಟನ್ ಸಾಂಬಾರ್ ಮಾಡಿರೋದು. ಹಾಗೇನೆ ಇದು ಬಂದು 50 kg ಮಟನ್ ಬಿರಿಯಾನಿ ಮಾಡಿರೋದು. ಹಾಗೇನೆ ಚಿಕನ್ 65 50 kg. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ಹೇಳಿ, ಯಾವ ಕ್ಯಾಟ್ರಿಂಗ್ ಬಗ್ಗೆ ತಿಳಿಸ್ಕೊಡಿ ಸರ್. 50 ರಿಂದ 50,000 ಜನಕ್ಕೆ ಮಾಡ್ತೀವಿ. ನಮ್ಮ ಹತ್ರ 105 ಜನ ನಂಬರ್ ಇದಾರೆ. ನಮ್ಮಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಎಲ್ಲ ಅಡಿಗೆ ಮಾಡ್ತೀವಿ. ಎಲ್ಲಾ ಸೌತ್ ಇಂಡಿಯನ್ ಎಲ್ಲ ಅಡಿಗೆ ಎಲ್ಲ ಮಾಡ್ತೀವಿ. ಡೈನಿಂಗ್ ಎಲ್ಲ ಸರ್ವಿಸ್ ಮಾಡ್ತೀವಿ. ಮತ್ತೆ ನಮ್ಮ ಬಟ್ಟೆಗಳು ಅಷ್ಟೇ ಎಲ್ಲ ಕರೆಕ್ಟ್ ಆಗಿ ಇಂದವ್ರಿಗೆ ಯಾರು ಹೋಗಲ್ಲ. ಎಲ್ಲ ಪ್ರತಿಯೊಂದು ಇಡ್ಲಿ ಆಗ್ಲಿ, ವೆಜ್ ಆಗಲಿ, ನಾನ್ ವೆಜ್ ಆಗಲಿ ಎಲ್ಲಾನು ಬಿಸಿ ಬಿಸಿ ಕೊಡ್ತೀವಿ. ಇಲ್ಲಿ ಯಾರು ಹೋಗಲ್ಲ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಸೆಟ್ ಅಡಿಗೆ, ಸೇತು ಅಡಿಗೆ, ಮಡಿ ಅಡಿಗೆ, ನಾಟಿ ಅಡಿಗೆ, ಪಟ್ಟೆಗಳ, ಕೇರಳ, ತಮಿಳ್, ಅಪಿಡೇಟ್ ಎಲ್ಲಾ ಅಡಿಗೆ ಮಾಡ್ತೀವಿ. ಒಮ್ಮೆ ನಮಗೆ ಭೇಟಿ ಕೊಡಿ. ನಿಮ್ಮ ಹೇಗೆ ಚಿಂದಂತ ಅಡಿಗೆ ತುಪ್ಪಂತ ಸಪ್ಲೈ ಮಾಡಿ ಕೊಡ್ತೀವಿ ನಾವು. ಅಂದ್ರೆ ನೀವು ಕರ್ನಾಟಕದಲ್ಲಿ ಇಲ್ಬೇಕು? ಕರ್ನಾಟಕದಲ್ಲಿ ಎಲ್ಲ ಯಾವ ಮೂಲೆಯಲ್ಲೇ ಅಡಿಗೆ ಮಾಡಿ ಕೊಡ್ತೀವಿ ನಾವು. ಜನ ಎಲ್ಲ ಖುಷಿ ಪಡ್ಬೇಕೆ ಆ ತರ ಮಾಡಿ ಕೊಡ್ತೀವಿ. ನಮ್ಗೊಂದು ಸರಿ ಭೇಟಿ ಕೊಡಿ. ನಮ್ಮ ಅಡಿಗೆ ಎಲ್ಲ ಟೇಸ್ಟ್ ನೋಡಿ, ಆಯ್ತಾ? ನಾವೆಲ್ಲ ಬಾಟಿನ ಖುಷಿ ಬೇಕು ಹಂಗೆ ಮಾಡಿ ಕೊಡ್ತೀವಿ. ಇದು ಮಟನ್ ಕುರ್ಮಾ ನಮ್ಗೆ 500 ಜನಕ್ಕೆ ಆರ್ಡರ್ ಕೊಟ್ಟಿದ್ರು. 600 ಜನವರೆಗೂ ನಾವು ಮೇಂಟೈನ್ ಮಾಡ್ತೀವಿ ಸರ್. ಸೂಪರ್ ಆಗಿದೆ. ಸಾರು ಅಂದ್ರೆ ಹಿಂಗಿರ್ಬೇಕು. ಏನು ನಾಟಿ ಮಟನ್ ಮಾಡಿರೋದು? ನಾಟಿ ಮಟನ್ ಅಲ್ಲಿ ಮೂಳೆ ಇದೆ. ನಾಟಿ ಮಟನ್, ನಾಟಿ ಸ್ಟೈಲ್ ಕುರ್ಮಾ. ನಾಟಿ ಸ್ಟೈಲ್, ಕೆಮಿಕಲ್ ಇಲ್ಲ. ನಾಟಿ ಮಸಾಲೆ, ನಾಟಿ ಕುರ್ಮಾ. ಟೇಸ್ಟಿಂಗ್ ಪೌಡರ್ ಯಾವ್ದು ನಾವು ಹಾಕೋದೆಲ್ಲ ಒಳ್ಳೆ ನಾಟಿ ಸ್ಟೈಲ್ ಮಟನ್. ಮತ್ತೆ ಎಲ್ಲರಿಗೂ ಬಿಸಿ ಬಿಸಿ ಕೊಡ್ತೀವಿ. ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಕೇಳಿ ಬಡಿಸ್ತೀವಿ. ಅವ್ರಿಗೆ ಏನ್ ಬೇಕೆಲ್ಲ ಕೇಳಿ ಅವ್ರು ಖುಷಿಯಾಗುವವರು ಮಾಡ್ತೀವಿ. ನಾಟಿ ಮಟನ್ ಕುರ್ಮಾ ನಾಟಿ ಸ್ಟೈಲ್. ಟೇಸ್ಟಿಂಗ್ ಪೌಡರ್ ಏನು ಹಾಕಿಲ್ಲ. 500 ಜನಕ್ಕೆ ಹೇಳಿದ್ದಾರೆ. ನಾವು 600 ಜನದಿಂದ 700 ಜನದವರೆಗೂ ಮಾಡಿ ಕೊಡ್ತಾ ಇದೀವಿ. ಮತ್ತೊಮ್ಮೆ ಭೇಟಿ ಕೊಡಿ. ನಾವು ನಮ್ಮ ಊಟ ಎಲ್ಲ ನೋಡಿ ಎಷ್ಟು ಚಂದ ಇರ್ತದೆ ನೋಡಿ. ನಾವು ಡೈನಿಂಗ್ ಅಲ್ಲೆಲ್ಲ ನಮ್ಗೆ ಬಡಿಸಿ ಕೊಡ್ತೀವಿ ಎಲ್ಲರಿಗೂ. ಹೇಳಿ ಸರ್. ಚಿಕನ್ ಚಾಪ್ಸ್ ಇದೆ, 700 ಜನಕ್ಕೆ ಮಾಡಿದೀವಿ. ಇದು ಕೂಡ ನಾಟಿ ಮಸಾಲೆ. ಟೇಸ್ಟಿಂಗ್ ಪೌಡರ್ ಎಲ್ಲ ಏನು ಹಾಕಿಲ್ಲ. ಜ್ವರ ಮಾತಾಡಿ ಸರ್. ಹೇಳಿ ಸರ್. ಇದು ಚಿಕನ್ 65. 500 ಜನದಿಂದ 700 ಜನಕ್ಕೆ ಮಾಡಿದೀವಿ. ಇದು ಒಂದು 40 ರಿಂದ 50 kg ಮಾಡಿದೀವಿ. ನಮಗೆ 500 ಜನಕ್ಕೆ ಆರ್ಡರ್ ಕೊಟ್ಟೆ ಅದು. ನಾವು 700 ಜನಕ್ಕೆ ಅಡಿಗೆ ಮಾಡಿದೀವಿ. ಎಲ್ಲ ಜನರೆಲ್ಲ ಒಳ್ಳೆ ಖುಷಿಯಾಗಿ ಕುಡಿತಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೀವು ನಾಟಿ ಸ್ಟೈಲ್ ಬಿರಿಯಾನಿ, ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಇದು. ಮಟನ್ ಬಿರಿಯಾನಿ ನೋಡಿ, ಬಿಸಿ 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 ಕೊಡ್ತೀವಿ. ಎಷ್ಟು ಕೆಜಿ ಮಾಡಿರ್ತಾರೆ ಇದು? 50 kg ಸರ್. 50 kg. 700 ಜನಕ್ಕೆ ಮಾಡಿರೋದು. 700 ಜನ. ಹಾಕಿಲ್ಲ. ನೋಡಕ್ಕೆಲ್ಲ ರುಚಿ ಇರುತ್ತೆ. ಜನರಿಗೆಲ್ಲ ಅವ್ರು ಕೇಳುವಷ್ಟೆಲ್ಲ ಬಡಿಸ್ತಾ ಇದೀವಿ. 700 ಜನಕ್ಕೆ ಮಾಡಿದೀವಿ. ಒಂದು 50 kg ಮಾಡಿದೀವಿ ನಾವು. 50 kg. ಅದನ್ನು ಹೇಳಿ. ಇದಕ್ಕೆ ಏನೆಲ್ಲ ಕಲ್ತ್ಕೊಂಡಿದ್ದೀರಿ ಹೇಳಿ. ಕಸ್ತೂರಿ ಮೆಂತೆ, ಕಾರ್ನ್ ಪೌಡರ್, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಚಿಲ್ಲಿ ಪೌಡರ್, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್ ಎಲ್ಲ ಹಾಕಿ ಒಳ್ಳೆ ನಾಟಿ ಸ್ಟೈಲ್ ಮಾಡಿದ್ವಿ. ಯಾವುದೇ ಟೇಸ್ಟಿಂಗ್ ಪೌಡರ್, ಯಾವ್ದು ಕೆಮಿಕಲ್ ಇಲ್ಲ. ಈ ಫಿಶ್ ಕಬಾಬ್ ತುಂಬಾ ಚೆನ್ನಾಗಿದೆ. ನಾವ್ ಹೇಳಕ್ಕಿಂತ ಎಲ್ಲ ಜನರು ಎಲ್ಲ ಕೊಂಡಾಡಿದ್ದಾರೆ ಅಡಿಗೆ ಬಗ್ಗೆ. ಇದು ಮಲ್ಲಿಗೆ ಇಡ್ಲಿ. ಆವಾಗ ತೆಗೆದು ಪ್ರತಿಯೊಬ್ಬರಿಗೂ ಬಿಸಿ ಬಿಸಿ ಹೊಗೆ ಬರ್ಬೇಕಾ, ಒಳ್ಳೆ ಬಿಸಿ ಬಿಸಿ ಕೊಡ್ತಾ ಇದೀವಿ. ಎಲ್ಲಾ ಜನನು ಖುಷಿ ಬರ್ಬೇಕು. 7 ಜನಕ್ಕೆ ಮಾಡಿದೀವಿ. ಏನ್ ಜನ ಕೂತ್ಕೊಳ್ತಾರ ಅವಾಗ ಬಿಸಿ ಬಿಸಿ ಕೊಡುವಂತ. ಮತ್ತೆ ಆರೋದೆಲ್ಲ ನೋಡಿ. ನಮ್ಮ ಇದು ಮಲ್ಲಿಗೆ ಇಡ್ಲಿ ಮಾಸ್ಟರ್ ಇವ್ರು ಅವಾಗ ತೆಗೆದು ಎಲ್ಲ ಕೊಡ್ತಾರೆ. ನಾವಲ್ಲಿ ತಗೊಂಡೇ ಬಡಿಸ್ತೀವಿ. ಸಿಂಗ್ಸಂದ್ರ ಹತ್ರ ಮೋರ್ ಪಕ್ಕದಲ್ಲಿ ಇರುವ ಕ್ಯಾಟ್ರಿಂಗ್. ಕ್ಯಾಟ್ರಿಂಗ್ ನೇಮ್ ಬಂದು KBC ಕ್ಯಾಟ್ರಸ್ ಅಂತ ಹೇಳಿ. ಕ್ಯಾಟ್ರಿಂಗ್ ನಂಬರ್ ಬಂದು 9980936569.
ಫ್ರೆಂಡ್ಸ್ ಹಾಗೆಯೇ ಇದು ಬಂದು ಫಿಶ್ ಕಬಾಬ್ ಮಾಡಿರೋದು, ಏನೋ ಒಂದು 100 kg 700 ಜನಕ್ಕೆ ಫಿಶ್ ಕಬಾಬ್ ಮಾಡಿರೋದು. ಸೊ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಈಗ ಆಯಿಲಲ್ಲಿ ಏನು ಕರೆದುಬಿಟ್ಟು ಸೊ ಏನು ವೈಟ್ ಪೆಪ್ಪರ್ ಪೌಡ್ರ್ ಬರುತ್ತೆ ಎಲ್ಲವನ್ನು ಈಗ ಹಾಕಿ ರೆಡಿ ಮಾಡಿಟ್ಟಿರುವಂಥದ್ದು. ಇದು ಏನು ಈಗ ಜನಗಳಿಗೆ ಬಡಿಸ್ಲಿಕ್ಕೆ ರೆಡಿಯಾಗಿರುವಂಥದ್ದು. ನೋಡ್ತಾ ಇದ್ರೆ ಆ ಒಂದು ಏನು ಟೇಸ್ಟು ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಆ ಫ್ಲೇವರ್ ಹೆಂಗಿದೆ ಅಂತಂದರೆ ಆ ಮೌತ್ ವಾಟ್ರಿಂಗು ಕೂಡ ಬರ್ತಾ ಇರುವಂಥದ್ದು. ಸೊ ಅಷ್ಟು ಟೇಸ್ಟಾಗಿ ಮಾಡ್ತಾ ಇದ್ದಾರೆ. ಹಾಗೆಯೇ ಇದು ಬಂದು ಏನೋ ಒಂದು ಫಿಶ್ ಕಬಾಬ್ನ ಎಣ್ಣೆಯಲ್ಲಿ ಕರಿತಾ ಇರುವಂಥದ್ದು. ಇದೆಲ್ಲ ಒಂದು ಏನೋ ಒಂದು ಐಟಮ್ಗಳೆಲ್ಲ ಹಾಕಿ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಇದು ಬಂದು ಚಿಕನ್ 65 ಎರಡು ಕಡೆ ಮಾಡ್ತಾ ಇರುವಂಥದ್ದು. ಇದು ಬಂದು ಒಂದು 30 kg ಚಿಕನ್ 65 ಮಾಡಿದ್ದಾರೆ. ಏನೋ ಒಂದು ಸರಿ ಮಾಡಿದ್ರು ಆಲ್ರೆಡಿ ಈಗ ಒಂದು 30 kg ಸೊ ಖಾಲಿಯಾಗಿತ್ತು. ಹಾಗಾಗಿ ಇದು ಮತ್ತೆ ಚಿಕನ್ 65 30 kg ಮಾಡ್ತಾ ಇರುವಂಥದ್ದು. ಒಂದು ಏನು 700 ಜನಕ್ಕೆ ಟೋಟಲ್ ಆಗಿ ಇವರು 50 kg ಚಿಕನ್ 65 ಮಾಡ್ತಾ ಇರುವಂಥದ್ದು. ಒಂದು ಏನು ಒಂದು ಮಸಾಲ ಇರ್ಬೋದು ಎಲ್ಲ ಐಟಮು ಕೂಡ ಇನ್ನೂ ಹೆಚ್ಚಾಗಿ ಹಾಕಿ ಒಂದು ಏನು ಒಂದು ಮೌತ್ ವಾಟ್ರಿಂಗ್ ಬರೋ ಥರ ಒಂದು ಟೇಸ್ಟಾಗಿ ಮಾಡಿರುವಂಥದ್ದು. ಹಾಗೆಯೇ ಇದೊಂದು ಬೋಟಿ ಫ್ರೈ. ಆ ಬೋಟಿ ಫ್ರೈ ಏನೋ ಒಂದು ಮಲ್ಲಿಗೆ ಹಿಟ್ಟು ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಒಂದು ಏನೋ ಒಂದು ಹಸಿ ಬಟಾಣಿ ಎಲ್ಲ ಹಾಕಿ ಒಂದು ಬೋಟಿ ಫ್ರೈ ಮಾಡಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಏನೋ ಒಂದು ನಾಟಿ ಮಸಾಲೆ ಹಾಕಿ ಬೋಟಿ ಫ್ರೈ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಒಂದು ಏನು ಜನಗಳಿಗೆ ಆಲ್ರೆಡಿ ಈಗ ಬಡ್ಸೋಕ್ಕೆ ರೆಡಿಯಾಗಿರುವಂಥದ್ದು. ಇದು ಒಂದು ಖೀರು, ಹಾಗೆಯೇ ಒಂದು ಎಗ್ಗು ಹಾಫ್ ಕಟ್ ಮಾಡಿ ಮಸಾಲ ಎಲ್ಲ ಹಾಕಿ ಮತ್ತು ರಾಗಿ ಮುದ್ದೆ ಎಲ್ಲವನ್ನು ಈಗ ರೆಡಿ ಮಾಡಿ ಇಟ್ಟಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಬಿರಿಯಾನಿ, ಇದು ಬಂದು ಮಟನ್ ಬಿರಿಯಾನಿ. ಹಾಗೆಯೇ ಇದು ಒಂದು ಮಟನ್ ಚಾಪ್ಸು ಎಲ್ಲ ರೆಡಿಯಾಗಿ ಒಂದು ಬಡಿಸ್ಲಿಕ್ಕೆ ರೆಡಿಯಾಗಿರುವಂಥದ್ದು. ಸೊ ಏನು ನೋಡ್ತಾ ಇರ್ಬೋದು ನೀವು, ಪೀಸ್ಗಳು ಕೂಡ ಒಂದು ದಪ್ಪಾಗಿ ಪೀಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಏನು ಒಂದು ಚರ್ಬಿ ಇವೆಲ್ಲ ಇರೋದ್ರಿಂದ ಮಟನ್ ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬಂದು 700 ಜನಕ್ಕೆ ಒಂದು ಏನು ಬೀಗರ ಊಟದಲ್ಲಿ ನಾನ್ ವೆಜ್ ಐಟಮ್ನ ಮಾಡಿರುವಂಥದ್ದು. ಸೊ ಇದು ಬಂದು ಈಗ 700 ಜನ ಎಲ್ಲ ಐಟಮ್ನ ಊಟ ಮಾಡ್ತಾ ಇರುವಂಥದ್ದು. ಸೊ ಎಲ್ಲ ಐಟಮ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಎಲ್ಲ ಜನರು ಕೂಡ ಒಂದು ಐಟಮ್ನ ಊಟ ಮಾಡ್ತಾ ಇರುವಂಥದ್ದು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.